ಕುಡಿಯೋ ನೀರಿಗೆ ಜಾತಿ ಧರ್ಮ ಇಲ್ಲ, ಬೆಳಕಿಗಿಲ್ಲ, ಗಾಳಿಗಿಲ್ಲ, ಇದ್ಯಾವುದಕ್ಕೂ ಇಲ್ಲ, ಇದ್ಯಾವುದಕ್ಕೂ ಇಲ್ಲ. ಹಸಿವಿಗಿದೆಯಾ? ಹಸಿವಿಗೂ ಕೂಡ ಜಾತಿ ಧರ್ಮ ಇಲ್ಲ. ಮಗು ಈ ಪ್ರಕೃತಿಗೆ ದೃಷ್ಟಿಯಿಂದ ಒಂದು ಮಗು ಈ ಪ್ರಪಂಚಕ್ಕೆ ಬಂದಿದೆ ಅಂತಂದರೆ ಫಸ್ಟ್ ಡಿಮಾಂಡೇ ಹಸು. ಅದು ನೀರು ಕೇಳುತ್ತೆ, ಇಲ್ಲ ಹಾಲು ಕೇಳುತ್ತೆ. ಅದಕ್ಕೆ ಜಾತಿ ಧರ್ಮ ಇಲ್ಲ. ಅದನ್ನು ನಾವು ಇರಾಡಿಕೇಟ್ ಮಾಡ್ತಕ್ಕಂಥದಕ್ಕೆ ಈ ಪ್ರಪಂಚದ ಎಲ್ಲ ದೇಶಗಳಲ್ಲಿ ಮಾಡಬೇಕಾದ ಮೊದಲನೇ ಕರ್ತವ್ಯ ಅಂದರೆ ಹಸಿವನ್ನು ನಿವಾರಣೆ ಮಾಡ್ತಕ್ಕಂಥದ್ದಕ್ಕೆ ಒಂದು ಪ್ರಯತ್ನ. ಏನದು? ಉದ್ಯೋಗ ನಿರ್ಮಾಣ. ಆ ಉದ್ಯೋಗ ನಿರ್ಮಾಣ ಮಾಡದೇ ಇದ್ದರೆ ನಾವು ಹಾಕಿರೋ ವಾಚನೂ ಕದೀತಾರೆ, ನಮ್ಮ ಹಾಕಿರೋ ಉಂಗುರನೂ ಕದೀತಾರೆ, ಹಾಕಿರೋ ಬಳೆನೂ ಕದೀತಾರೆ, ತಾಳಿ ಸರನೂ ಕದೀತಾರೆ. ಹಸುವಿಗಿಂತ ದೊಡ್ಡದು ಯಾವುದೂ ಇಲ್ಲ. 1931 ಇಸ್ವಿನಲ್ಲಿ ಜವಾಹರ್ಲಾಲ್ ನೆಹರು ಬಾಂಗ್ಲಾ ಫೆಮಿನ್ ಆಗುತ್ತೆ. ಆಗ ಬಾಂಗ್ಲಾದೇಶ ನಮ್ಮ ಜೊತೆಗೆ ಇರುತ್ತೆ. ಆ ಸಂದರ್ಭದಲ್ಲಿ ಆ ಬಾಂಗ್ಲಾ ಫೆಮಿನ್ ಆದಾಗ 3 ವರ್ಷ ಡ್ರಾಟ್, 10 ಲಕ್ಷ ಜನ ಸತ್ತೋಗ್ತಾರೆ. ಬಿಹಾರ್, ಉತ್ತರ ಪ್ರದೇಶ್, ಬಾಂಗ್ಲಾ, ವೆಸ್ಟ್ ಬಂಗಾಳ, ಈ ಭಾರತದಲ್ಲಿ. ನೆಹರು ಒಂದು ಭಾಷಣ ಮಾಡುವಾಗ 33 ಹೇಳ್ತಾನೆ, ಯಾರೂ ಕೂಡ ಹಸುವಿನಿಂದ ಸಾಯಬಾರದು, ಕದ್ದಾದರೂ ಪರವಾಗಿಲ್ಲ, ನೀನು ಪ್ರಕೃತಿಯ ಸೃಷ್ಟಿ, ಹಸುವಿನಿಂದ ಕದ್ದಾದರೂ ಪರವಾಗಿಲ್ಲ, ಹಸುವಿನಿಂದ. ಸಿ, ಇಟ್ ಈಸ್ ದಿ ಡ್ಯೂಟಿ ಆಫ್ ದಿ ಎಂಟೈರ್ ವರ್ಲ್ಡ್ ಹೂ ಆರ್ ರೂಲಿಂಗ್ ಯು. ಯಾರ್ಯಾರು ಯಾವ್ಯಾವ ದೇಶದಲ್ಲಿ ಆಡಳಿತ ಮಾಡ್ತಾ ಇದ್ದಾರೆ ಅವರೆಲ್ಲರ ಮೊದಲನೇ ಕರ್ತವ್ಯ ಯಾವುದಂದರೆ, ಅದು ಕರ್ನಾಟಕ, ಭಾರತ ಅಂತಲ್ಲ, ಅವರ ಮೊದಲನೇ ಕರ್ತವ್ಯ ಹಸಿವನ್ನು ನಿವಾರಣೆ ಮಾಡ್ತಕ್ಕಂಥದ್ದು. ಸೆಕೆಂಡ್, ಶಿಕ್ಷಣ, ಆರೋಗ್ಯ. ಈ 3ಕ್ಕೆ ಪ್ರಾಮುಖ್ಯತೆಯನ್ನು ಕೊಡಬೇಕು. ಉಳಿದೆಲ್ಲರಿಗೂ ಕೂಡ ನಂತರದಲ್ಲೇ ಆದ್ಯತೆ ಮೇಲೆ ಮಾಡ್ತಾ ಹೋಗಬೇಕು. ಇದನ್ನು ನಾವು ಮಾಡಬೇಕಾದಂಥ ಕೆಲಸ. ಯಾತಕ್ಕೆ ಗಾಂಧಿ ಗ್ರಾಮ ರಾಜ್ಯವನ್ನು ಯೋಚನೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಯೋಚನೆ ಮಾಡಿದ್ದೇನು ಅಂತ ಹೇಳಿದರೆ, ಗಾಂಧಿ ಬರೀ ಭಾರತಕ್ಕೆ ಮಾತ್ರ ಯೋಚನೆ ಮಾಡಿಲ್ಲ, ಈ ಪ್ರಪಂಚನೇ ಹೀಗಿರಬೇಕು ಅಂತ ಯೋಚನೆ ಮಾಡೋದು. ಮನುಷ್ಯ ಈ ರೀತಿಯೇ ಇರಬೇಕು ಅಂತಕ್ಕಂಥ ಯೋಚನೆ ಮಾಡೋದು. ಮನುಷ್ಯನೇ ಹೀಗಿರಬೇಕು ಅಂತ ಯೋಚನೆ ಮಾಡೋದು. ಒಬ್ಬ ಮನುಷ್ಯ ಯಾರಿಗೂ ಕೂಡ ತೊಂದರೆ ಕೊಡಬಾರ್ದು. ನೀವು ಸಾಹಿತಿಗಳನ್ನು ಓದಿದಾಗ ಈ ಪ್ರಶ್ನೆಗಳು ಯಾವಾಗ ಉದ್ಭವ ಆಗುತ್ತೆ ಅಂದರೆ, ನಾನು ನಿಮಗೆ ಹೇಳಬೇಕು, ಒಂದು 3 ಸುಮ್ಮನೆ ನಾನೊಂದು ತುಂಬ ಪುಸ್ತಕಗಳಿದ್ದಾವೆ. ಗಾಂಧಿ ಕಥನ ಅಂತ ಹೇಳಿ ನಮ್ಮ ಶಿವಮೊಗ್ಗದಲ್ಲಿ ಬರ್ತಿದ್ದಾರೆ, ಒಂದು 700-800 ಪುಟ. ಅದು ಒಂದು ಸರಿ ಓದ್ಬೋದು, ತುಂಬ ಅದ್ಭುತ. ಅವರಿಲ್ಲ, ಈಸ್ ನೋ ಮೋರ್, ನಾಗಭೂಷಣ್